ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜಿಟಿ ದೇವೇಗೌಡರ ಹೆಸರು ನನ್ನ ಬಳಿ ಹೇಳಲೇಬೇಡಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಅವ್ರ ಬಗ್ಗೆ ನಾನು ಮಾತನಾಡಕ್ಕೆ ಹೋಗಲ್ಲ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಅವರಿಂದ 3 ಬಾರಿ ಅನುಭವ ಆಗ್ಬಿಟ್ಟಿದೆ ನನಗೆ ಅಂತ HD ಕುಮಾರಸ್ವಾಮಿ ಅವರು ಅಸಮಾಧಾನ ಹೊರಹಾಕಿದ್ದಾರೆ. 2006, 13, 18ರಲ್ಲಿ ಏನು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಯಾರು ಎಷ್ಟೇ ಒತ್ತಡ ಹಾಕಿದ್ರೂ ಕೂಡ ನನ್ನ ನಿಲುವಿನಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಜಿಟಿ ದೇವೇಗೌಡರ ವಿರುದ್ಧ ಪರೋಕ್ಷವಾಗಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ನಾನು ಎಷ್ಟು ಬಾರಿ ಹೇಳಿದ್ದೀನಿ ಅವ್ರ ಬಗ್ಗೆ ಚರ್ಚೆನೇ ಮಾಡಬೇಡಿ ನನ್ನ ಹತ್ರ ಅಂತ ಹೇಳಿದ್ದೀನಿ. ಯಾಕೆಂದರೆ ನನಗೆ ಈ ಹೊಸ್ದಾಗಿ ಅನುಭವ ಆಗಿರೋದಲ್ಲ, 3 ಬಾರಿ ಅನುಭವ ಆಗಿದೆ. 2006ರಲ್ಲಿ ಏನಾಯಿತು, ಆಮೇಲಿಂದ 13ಕ್ಕೆ ಬಂದರು, ಆಮೇಲೆ ಮತ್ತೆ ಆಗೇನೇನು ನಡೀತು, ಮತ್ತಾಮೇಲೆ 18ಕ್ಕೆ ಏನಾಯಿತು, 23ಕ್ಕೆ ಏನಾಯಿತು ಎಲ್ಲ ನೋಡಿದ್ದೀನಿ. ವೈಯಕ್ತಿಕವಾಗಿ ನಾನು ಏನೂ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನನಗದರ ಅನುಭವಗಳಾಗಿದೆ. 2006 ಪಾರ್ಲಿಮೆಂಟ್ ಅಸೆಂಬ್ಲಿ ಇಲ್ಲಿ ಬೈ ಎಲೆಕ್ಷನ್ ಆಯ್ತಲ್ಲ, ಅಲ್ಲಿಂದಲೇ ನನಗೆ ಅನುಭವ ಆಗಿದೆ ಅವ್ರು ಯಾವ ರೀತಿ ಇದ್ದಾರೆ ಅಂತ ಹೇಳಿ. ಬೇಡ ಚರ್ಚೆ ಬೇಕು. ಇವತ್ತಿನವರಿಗೆ ಏನಾದರೂ ನೀವು ಆ ವಿಷಯದಲ್ಲಿ ನನ್ನ ಸ್ಟ್ಯಾಂಡ್ ಏನಿದೆ, ನೀವು ಹಲವಾರು ಬಾರಿ ಕೇಳಿದ್ದೀರಿ, ನನ್ನ ಸ್ಟ್ಯಾಂಡ್ ಏನು ಅನ್ನೋದು ಹೇಳ್ಬಿಟ್ಟಿದ್ದೀನಿ. ಅದರಿಂದ ನನಗೆ ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾರು ಒತ್ತಡಗಳಿದ್ದರೂ, ನಮ್ಮ ಲೀಡ್ರುಗಳು ಭಾಳ ಜನ ಒತ್ತಡ ಹಾಕಿದ್ರು, ನಾನು ಅವ್ರಿಗೆ ಏನು ಹೇಳಿದ್ದೀನಿ ನಮ್ಮ ಲೀಡರ್ಗಳಿಗೆ ಗೊತ್ತು. ನಾನು ಎಷ್ಟು ಬಾರಿ ಹೇಳಿದ್ದೀನಿ ಇವರು. ಓಕೆ, ಎನಿವೇ ಜಿಟಿ ದೇವೇಗೌಡರ ಬಗ್ಗೆ ಒಂದು ಅಸಮಾಧಾನ ಇದೆ ಅನ್ನೋದು ಬಹಿರಂಗ ಆಗೋಯ್ತು. ಏನೇ ಕನ್ವಿನ್ಸ್ ಮಾಡಿದ್ರು ಕೂಡ ಜಿಟಿ ದೇವೇಗೌಡರು ಅಡ್ಡ ಮತದಾನ ಮಾಡಿದ್ರಲ್ಲ ಅನ್ನುವಂಥ ಬೇಸರ ಅವರಿಗೆ ಇದೆ ಅಂತ. ಎನಿವೇ ಜಿಟಿ ದೇವೇಗೌಡರು ಅನಿವಾರ್ಯ ಅನ್ನೋ ಕಾರಣಕ್ಕೆ ಇಷ್ಟು ದಿನಗಳ ಕಾಲ ಕನ್ವಿನ್ಸಿಂಗ್ ನಡೀತಾ ಇತ್ತು. ಬಟ್ ಇನ್ನು ಮುಂದೆ ಅದು ಕೈಗೂಡಲ್ಲ ಅನ್ನೋದು ಅರ್ಥ ಆದಂಗಿದೆ ಪಕ್ಷಕ್ಕೆ. ಸೊ ಏನಾಗುತ್ತೆ ಕಾದು ನೋಡಬೇಕು. ಈ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಂಬಿಡೋಣ. ಬಿಜೆಪಿ ವಕ್ತಾರರು ಆದಂಥ ಉತ್ಕರ್ಷ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. JDS ವಕ್ತಾರರು ಆದಂಥ ನರಸಿಂಹಮೂರ್ತಿ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರು ಆದಂತಹ ಇರ್ಷಾದ್ ಅಹಮದ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಝೂಮ್ ಲೈವ್ ಅಲ್ಲಿ ಹಿರಿಯ ಪತ್ರಕರ್ತರು ಆದಂತಹ ಸುಭಾಷ್ ಹೂಗಾರ್ ಸರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಿರಿಯ ಪತ್ರಕರ್ತರಿಂದಲೇ ವಿಶ್ಲೇಷಣೆ ಪ್ರಾರಂಭ ಮಾಡೋಣ, ಡಿಬೇಟ್ ಸ್ಟಾರ್ಟ್ ಮಾಡೋಣ ಅಂತ. ಸುಭಾಷ್ ಸರ್, ಅನ್ಕೊಂಡಿದ್ರಾ ಇಂಥದ್ದೊಂದು ರಿಸಲ್ಟ್ ಪರಿಷತ್ತು ಚುನಾವಣೆಯಲ್ಲಿ ಬರಬಹುದು ಅಂತ? ಒಂದು ಏನಾದರೂ ಗೆಸ್ಸಿಂಗ್ ಇತ್ತಾ? ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲುವಿನ ಬಗ್ಗೆ ನಾನಾ ಚರ್ಚೆಗಳು ಆಗ್ತಾ ಇತ್ತು. ಬಟ್ ಒಂದು ಹಿಂಟ್ ಇತ್ತು, DK ಶಿವಕುಮಾರ್ ಅವರು ಏನೋ ಒಂದು ಮಾಡ್ತಾರೆ ಅಂತ, ಹಂಗೆ ಮಾಡ್ಬಿಟ್ರು ಅಂತ. ಶ್ರುತಿ, ಈಗ ಅಡ್ಡ ಮತದಾನ ಆಗಬಹುದು ಅನ್ನುವ ಒಂದು ನಿರೀಕ್ಷೆ ಮೊದಲೇ ಇತ್ತು. ಆದರೆ ಯಾವ ಪ್ರಮಾಣದಲ್ಲಿ ಅಡ್ಡ ಮತದಾನ ಈಗ ಆಗಿದೆಯೋ, ಇಷ್ಟೊಂದು ದೊಡ್ಡ ಪ್ರಮಾಣದೊಳಗಡೆ ಅಡ್ಡ ಮತದಾನ ಆಗ್ತದಂತೆ ಬಹುಶಃ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಕಾಂಗ್ರೆಸ್ನಿಂದ ಕೆಲವು ಶಾಸಕರನ್ನ ತಮ್ಮ ಕಡೆ ಸೆಳೆಯುವಂತ ಪ್ರಯತ್ನವನ್ನು ಕೂಡ NDA ಕಡೆ, ಅಂದ್ರೆ ವಿಶೇಷವಾಗಿ JDS ಕಡೆಯಿಂದ ಪ್ರಯತ್ನ ಆಗಿರ್ಬೋದು. ಆದ್ರೆ ಅಂತ ಪ್ರಯತ್ನಗಳು ಯಶಸ್ಸು ಆಗೋದಿಲ್ಲ. ಆದ್ರೆ JDS ಮತ್ತು BJP ಮತಗಳನ್ನ ಸೆಳಿಲಿಕ್ಕೆ ಕಾಂಗ್ರೆಸ್ ಏನೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಅದರೊಳಗಡೆ ಸ್ವಲ್ಪ ಸಕ್ಸಸ್ಫುಲ್ ಆಗಬಹುದು, ಅಡ್ಡ ಮತದಾನ ಆಗಬಹುದು ಅಂತ ಬಹಳಷ್ಟು ಜನ ನಿರೀಕ್ಷೆ ಮಾಡಿದ್ರು. ಮತ್ತು ಅನೇಕ ವಿಚಾರಗಳು ಮೇಲ್ನೋಟಕ್ಕೆ ಎದ್ದು ಎಲ್ಲರಿಗೂ ಕಾನೂನು ರೀತಿ ಒಳಗಡೆನೂ ಕೂಡ ಇತ್ತು. ಹೀಗಾಗಿ ಅಡ್ಡ ಮತದಾನ ನಡೆದಿದ್ದು ಏನು ದೊಡ್ಡ ಆಶ್ಚರ್ಯ ಅಲ್ಲ. ಆದ್ರೆ ಈ ಪ್ರಮಾಣದೊಳಗಡೆ ಅಡ್ಡ ಮತದಾನ ಆಗಿರೋದೇನಿದೆಯಲ್ಲ, ಇದು ಒಂದು ರೀತಿ BJP ಮತ್ತು JDS ನಡುವಿನ ಒಂದು ಅಪನಂಬಿಕೆ. ಈ ಎರಡೂ ಪಾರ್ಟಿಗಳಿಗೆ ಕರ್ನಾಟಕದೊಳಗಡೆ ಮೈತ್ರಿಯಲ್ಲಿದ್ರೂ ಕೂಡ ಈ ಎರಡೂ ಪಾರ್ಟಿಗಳ ಇಲ್ಲಿ ಒಂದು ಹೊಂದಾಣಿಕೆ ಇಲ್ಲ, ಸಮನ್ವಯ ಇಲ್ಲ, ಅವ್ರಿಗೆ ನಂಬಿಕೆ ಇಲ್ಲ ಪರಸ್ಪರರ ಮೇಲೆ. ಏನೋ ಪಕ್ಷದ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದ್ದಾರೆ ಅಂತ ಇಲ್ಲಿ ಹೊಂದಾಣಿಕೆ ಇದೆ. ಆದ್ರೆ ಯಾವುದೇ ರೀತಿಯಾದಂತ ಒಂದು ಕೋಆರ್ಡಿನೇಷನ್ ಈ ಪಾರ್ಟಿಗಳ ನಡುವೆ ಇಲ್ಲ. ಅದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗಬಹುದು ಅಪನಂಬಿಕೆ ಅಂತ ನನಗೆ ಅನಿಸ್ತದೆ. ಹೀಗಾಗಿ ಅಡ್ಡ ಮತದಾನ ಆಗಿದ್ರಲ್ಲಿ ಏನು ಬಹಳ ದೊಡ್ಡ ಆಶ್ಚರ್ಯ ಅಂತೂ ನನಗೆ ಕಾಣಿಸ್ತಾ ಇಲ್ಲ. ಆದ್ರೆ ಯಾವ ಪಕ್ಷದಿಂದ ಎಷ್ಟು ಜನ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅದು ಈಗ ಇನ್ನೂ ಸ್ಪಷ್ಟ ಆಗಬೇಕಾಗಿದೆ. BJP ಅವರ ಪ್ರಕಾರ ಕೇವಲ 4 ಜನ ಅಡ್ಡ ಮತದಾನ ಮಾಡಿದರೆ, 3 ಜನ ಶಾಸಕರು ನಾವು ಹೇಳಿದ ಹಾಗೆ JDSಗೆ ಮತ ಹಾಕಿದ್ದಾರೆ ಅಂತ BJP ಹೇಳ್ತಾ ಇದೆ. ಅದಕ್ಕೇನು ಗ್ಯಾರಂಟಿ? ಯಾವಾಗ ನಿಮ್ಮ ಪಕ್ಷದ ಶಾಸಕರೇ ನಿಮ್ಮ ಅಭ್ಯರ್ಥಿಗೆ ವೋಟ್ ಹಾಕಿಲ್ಲ, ನೀವು ಹೇಳಿದ ನಂತರ
ನಿಮ್ಮ ಶಾಸಕರು JDSಗೆ ವೋಟ್ ಹಾಕ್ತಾರ? ಇದು ಬಹಳ ಒಂದು ಇಂಪಾರ್ಟೆಂಟ್ ಆದಂತ ಪ್ರಶ್ನೆ. ಬಿಜೆಪಿಯ ಒಬ್ರು ಮೊದಲನೇ ಸುತ್ತಿನೊಳಗಡೆ ಸಾಧ್ಯ ಆಗಲಿಲ್ಲ. ಲಿಂಗರಾಜ್ ಪಾಟೀಲ್ರು 2ನೇ ಸುತ್ತಿನಲ್ಲಿ ಗೆಲ್ಬೇಕಾಯ್ತು. ಹೀಗಿದ್ದಾಗ ಬಿಜೆಪಿಯ ನಾಯಕರ ಮಾತನ್ನ ಪಾಲಿಸಿ 3 ಜನ ಶಾಸಕರು JDSಗೆ ವೋಟ್ ಹಾಕಿದ್ದಾರೆ ಅಂತ ಬಿಜೆಪಿ ನಾಯಕರು ಏನ್ ಕ್ಲೇಮ್ ಮಾಡ್ತಾ ಇದ್ದಾರೆ, ಇದನ್ನು ಕೂಡ ಪ್ರೂವ್ ಆಗ್ಬೇಕು. ಈಗ ರಹಸ್ಯ ಮತದಾನ ಆಗಿರೋದ್ರಿಂದ ಯಾರು ಅಡ್ಡ ಮತದಾನ ಹಾಕಿದ್ರು, ಯಾರು ಸರಿಯಾಗಿ ಮತದಾನ ಹಾಕಿದ್ರು, ಮತ್ತೆ ಯಾರು ಒಂದು ಮತ ಅಸಿಂಧು ಆಯ್ತಲ್ಲ, ಅದೇನು ಉದ್ದೇಶಪೂರ್ವಕವಾಗಿ ಅಸಿಂಧು ಮಾಡಿದ್ದ, ಅದು ಕೂಡ ವಿಪ್ ವೈಲೇಷನ್ನೇ. ಯಾರಾದ್ರೂ ಕೂಡ ಉದ್ದೇಶಪೂರ್ವಕವಾಗಿನೇ ಬೇಕಂತ ಮತ ರಿಜೆಕ್ಟ್ ಆಗೋ ರೀತಿ ಒಳಗಡೆ ಮಾಡಿದ್ರೆ ಅದು ಕೂಡ ವೈಲೇಷನ್ ಆಫ್ ವಿಪ್ ಅಲ್ಲ. ಅದು ಅವರು ಪಕ್ಷದ ಅಭ್ಯರ್ಥಿಗೆ ಮತ ಹಾಕ್ಲಿಕ್ಕೆ ಮನಸ್ಸಿಲ್ಲ ಅಂತೇಳಿ ಅದನ್ನ ಇದನ್ನ ರಿಜೆಕ್ಟ್ ಮಾಡುವ ರೀತಿ ಒಳಗಡೆ ಹಾಕಿರೋದು. ಈ ಎಲ್ಲ ವಿಚಾರಗಳ ಬಗ್ಗೆ ಮೇಲ್ನೋಟಕ್ಕೆ ಈ ಫಲಿತಾಂಶದ ಪರಿಣಾಮ ಆಗಿ ಒಂದು ನನಗೆ ಅನಿಸೋದೇನು ಅಂತಂದ್ರೆ, ಬಿಜೆಪಿ ತೀವ್ರವಾಗಿ ಆತ್ಮಾವಲೋಕನವನ್ನು ಮಾಡಿಕೊಳ್ಳುವಂತ ಅವಶ್ಯಕತೆ ಇದೆ. JDS ಕೂಡ ಆತ್ಮಾವಲೋಕನವನ್ನು ಮಾಡಿಕೊಳ್ಳುವಂತ ಅವಶ್ಯಕತೆ ಇದೆ. ಎರಡೂ ಪಕ್ಷಗಳ ನಡುವೆ ಏನು ಸಮನ್ವಯದ ಕೊರತೆ, ಹೊಂದಾಣಿಕೆಯ ಕೊರತೆ ಇತ್ತು, ಅದು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚು ಆಗಬಹುದು. 2028ರ ವಿಧಾನಸಭೆ ಚುನಾವಣೆ ಒಳಗಡೆ ಈ ಎರಡೂ ಪಕ್ಷಗಳು ಜೊತೆಗೆ ಸೇರ್ಕೊಂಡು ಚುನಾವಣೆಯನ್ನ ಎದುರಿಸಬಹುದಾ ಅಥವಾ ಎದುರಿಸಲಿಕ್ಕೆ ಸಾಧ್ಯ ಆಗೋದಿಲ್ವಾ? ಈ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಎರಡೂ ಪಕ್ಷಗಳಲ್ಲಿ ಮುಂದಿನ ದಿನಗಳಲ್ಲಿ ಚಿಂತನೆ ನಡೀಬಹುದು ಅಂತ ನನಗನ್ಸುತ್ತೆ. ಎಸ್ ಸರ್ ವಾಪಸ್ ಬರ್ತೀನಿ ಸರ್, ಹಾಗೆ ಸಂಪರ್ಕದಲ್ಲಿರಿ. ಉತ್ಕರ್ಷ್ ಅವರೇ, ಇದೊಂದು ಪ್ರೆಡಿಕ್ಷನ್ ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ. ಒಗ್ಗಟ್ಟಿಲ್ಲ, ಮನೆಯೊಂದು 3 ಬಾಗಿಲು, ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ, ಹಾದಿ ಬೀದಿ ರಂಪಾಟಗಳು, ಇದರಿಂದ ಬೇಸತ್ತು ಬಿಟ್ಟಿದ್ರು ಕಾರ್ಯಕರ್ತರು ಅಂತ ಕೇಳ್ತಾ ಇದ್ವಿ. ಆದರೆ ಶಾಸಕರು ಬೇಸತ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಪರಿಷತ್ತು ಚುನಾವಣೆಯಲ್ಲಿ ಗೊತ್ತಾಯಿತು. ಏನು ಸಂದೇಶ ಇದು ರಾಜ್ಯದ ಜನತೆಗೆ ಕೊಡ್ತಾ ಇರೋದು? ಬಿಜೆಪಿಗೆ ಒಂದು ರೀತಿ ಪಾಠ ಇದು ಅಂತ. ಸೊ ಈಗಲೂ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಮುಂಬರುವ ಚುನಾವಣೆಯಲ್ಲಿ ಬಹಳ ಕಷ್ಟ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಬಿಜೆಪಿ ನಾಯಕರು ಅಂತ. ಇಲ್ಲ ನೋಡಿ, ಒಂದು ನಿನ್ನೆ ಬಂದಿರತಕ್ಕಂಥ ಫಲಿತಾಂಶದಲ್ಲಿ ಕ್ರಾಸ್ ವೋಟಿಂಗ್ ಆಗಿರ್ತಕ್ಕಂಥದ್ದು ಮೇಲ್ಮಟ್ಟಿಗೆ ನಮಗೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಆದರೆ ಅಧಿಕೃತ ಮಾಹಿತಿ ಇನ್ನೂ ಗೊತ್ತಿಲ್ಲ. ಆಸ್ ಪರ್ ನಮ್ಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ JDSಗೆ ಮತ ಹಾಕಿದ್ದಾರೆ ಅನ್ನುವಂಥದ್ದೇ ನಮ್ಮ ನಾಯಕರು ಹೇಳ್ತಿರುವಂಥದ್ದು. ಅದು ಇನ್ನೂ ಅಧಿಕೃತವಾಗಿ ಗೊತ್ತಿಲ್ಲ.